ಒಂದ್ ಸೆಕೆಂಡ್ ಬಿಟ್ಟು ರಿಪ್ಲೈ ಮಾಡ್ಬೇಕು ಅಂತ ತಲೆ ಮೇಲೆ ಕೆತ್ತಿದ್ಲು. ಅಷ್ಟ್ರಲ್ಲಿ ರೂಪಾ ಮತ್ತಷ್ಟು ಕೋಪದಿಂದ ದೊಡ್ಡದಾಗಿ ಕಣ್ಬಿಟ್ಲು. ನೀನ್ ಯಾರು ನನ್ ಮಗುನ ಎತ್ಕೊಳ್ಳೋಕೆ? ಡಾಕ್ಟರ್ ಹತ್ರ ನೀನವಳ ತಾಯಿ ಅಂತ ಸುಳ್ಳು ಹೇಳಿದ್ಯಾ? ಮಿಲಿ ತಾಯಿ ನಾನು. ನೀನವಳಿಗೆ ಮ್ಯಾಂಗೋಸ್ ತಿನ್ಸಿದ್ಯಾ? ಎಷ್ಟು ಧೈರ್ಯ ನಿನಗೆ ಅಂತ ಕೇಳಿದ್ಲು. ಏನ್ ಮಾಡ್ತಿದ್ಯಾ ರೂಪಾ? ಆರ್ ಯು ಮ್ಯಾಡ್ ಅಂತ ಶರಣ್ ಅವಳನ್ನ ಗದ್ರದ. ಒಂದು ಕ್ಷಣ ರೂಪಾಗೆ ತಾನ್ ಏನ್ ಮಾಡ್ತಿದ್ದೀನಿ ಅನ್ನೋ ಅರಿವಾಗಿ ಮುಚ್ಕರ ಆಯ್ತು. ಮುಚ್ಕರಕ್ಕಿಂತ ಜಾಸ್ತಿ ಶರಣ್ ಮುಂದೆ ಸಿಕ್ಕಾಕೊಂಡಿದ್ದಕ್ಕೆ ಅವಳ ಮೇಲೆ ಅವಳಿಗೆ ಕೋಪ ಬಂತು. ರೂಪಾ ಕಣ್ಗಳು ಕೆಂಪಾದ್ವು. ಅವಳ ಕಣ್ಣಲ್ಲಿ ನೀರ್ ಹರಿಯೋಕ್ ಶುರುವಾಯ್ತು. ಅವಳು ಅಳ್ತಾ ಅಳ್ತಾ ಹೇಳಿದ್ಲು, ಶರಣ್, ಮೊದ್ಲು ಈ ಅನುರಾಧ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಲು. ಮಿಲಿನ ಅವಳು ಇಲ್ಲಿ ತಾಯಿ ಹಾಗೆ ಎತ್ಕೊಂಡ್ ಕೂತಿದ್ದಾಳೆ. ಮಿಲಿ ಇವತ್ತು ಫುಲ್ ಡೇ ಕಿಂಡರ್ಗಾರ್ಟನ್ನಲ್ಲಿದ್ಲು. ಸ್ಕೂಲಲ್ಲಿರೋ ಮಿಲಿ ಅನುರಾಧ ಕೈಗೆ ಹೇಗ್ ಬಂದ್ಲು? ನಾನು ಮಿಲಿ ಬಗ್ಗೆ ತುಂಬಾ ಆತಂಕದಲ್ಲಿದ್ದೀನಿ. ಅವಳ ಹೆಲ್ತ್ ಹೀಗಾಯ್ತಲ್ಲ ಅಂತ ಕೋಪ ಬಂತು. ಸಾರಿ, ಕೋಪ ಕಂಟ್ರೋಲ್ ಆಗದೆ ನಾನು ಆತರ ಪಟ್ಟೆ ಅಂತ ಹೇಳಿದ ರೂಪಾ ಒಂದ್ ಹೆಜ್ಜೆ ಹಿಂದೆ ಸರಿದ್ಲು. ತುಂಬಾ ಸಾಫ್ಟ್ ಅಂಡ್ ಕೋಲ್ಡ್ ವಾಯ್ಸ್ ಅಲ್ಲಿ ಅನುರಾಧ ಹೇಳಿದ್ಲು, ನೋಡಿ ರೂಪಾ, ನಾನು ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಸ್ಟಾರ್ಸ್ ಅಲ್ಲಿ ಡಾನ್ಸ್ ಟೀಚರ್ ಆಗಿದ್ದೀನಿ. ಶಾರ್ಟ್ ಟೈಮ್ಗೆ ಅರ್ಜೆಂಟ್ ಅಲ್ಲಿ ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡ್ರು. ಹಾಗಾಗಿ ಇವತ್ ನಾನು ಸ್ಕೂಲಲ್ಲೇ ಇದ್ದೆ. ರೂಪಾ ವ್ಯಂಗ್ಯವಾಗಿ ನಗ್ತಾ, ಓ, ಡಾನ್ಸ್ ಟೀಚರಾ? ವೆರಿ ಫನಿ. ಇಂಡಿಯಾದಲ್ಲಿ ಎಷ್ಟೊಂದು ಒಳ್ಳೆ ಸ್ಕೂಲ್ ಇದೆ, ಅಲ್ಲೆಲ್ಲೂ ಹೋಗದೆ ನೀನ್ ಯಾಕೆ ನನ್ನ ಮಗಳು ಹೋಗ್ತಿರೋ ಕಿಂಡರ್ಗಾರ್ಟನ್ಗೆ ಸೇರ್ಕೊಂಡಿದ್ಯಾ? ನಿಂಗೆ ನನ್ನ ಮತ್ತು ಶರಣ್ ಮಗಳು ಕಂಡ್ರೆ ಆಗಲ್ಲ. ಅವಳಿಗೇನಾದ್ರೂ ಮಾಡ್ಬೇಕು ಅಂತಾನೆ ನೀನ್ ಈ ಸ್ಕೂಲ್ ಸೇರ್ಕೊಂಡಿದ್ದು ಅಲ್ವಾ ಅಂತ ಹೇಳಿದ್ಲು. ಅನುರಾಧ ಮುಂದೆ ಬೇಕಂತಲೇ ಶರಣ್ ಮತ್ತು ನನ್ನ ಮಗಳು ಮಿಲಿ ಅನ್ನೋ ಪದನ ಒತ್ತೆ ಹೇಳಿದ್ಲು ರೂಪಾ. ಆ ಪದಗಳನ್ನ ಕೇಳಿ ಅನುರಾಧ ಮನ್ಸಿಗೆ ತುಂಬಾ ನೋವಾಯ್ತು. ಅವಳು ಯಾರನ್ನ ತನ್ನ ಸ್ವಂತ ತಂಗಿ ಅಂತ ಅನ್ಕೊಂಡಿದ್ಲೋ ಅವಳೇ ಇವತ್ತು ಎನಿಮಿ ಹಾಗೆ ನಿಂತಿದ್ಲು. ಅವಳು ಪ್ರೀತಿಸಿದ ಶರಣ್ಗೆ ಹೆಂಡತಿ ಆಗಿದ್ಲು. ಸಪ್ಪೆ ನಗು ಅನುರಾಧ ಆನ್ಸರ್ ಮಾಡಿದ್ಲು, ಬಿಲೀವ್ ಇಟ್ ಆರ್ ನಾಟ್, ನಾನು ಇವತ್ತಾನೇ ಸ್ಕೂಲಿಗೆ ಜಾಯ್ನ್ ಆಗಿರೋದು. ನೀವಿಬ್ರು ಇಲ್ಲಿಗೆ ಬಂದು ನಮ್ಮ ಮಗಳು ಮಿಲಿ ಅಂತ ಹೇಳೋವರೆಗೂ ನನಗೆ ವಿಷಯ ಗೊತ್ತೇ ಇರ್ಲಿಲ್ಲ. ಇದು ನಿಜ. ಓ, ಇದನ್ನ ನಾನು ನಂಬೇಕಾ ಅಂತ ರೂಪಾ ಅಂದ್ಲು. ಶರಣ್ ಆಲ್ರೆಡಿ VIP ರೂಮ್ನ ಬುಕ್ ಮಾಡಿದ್ದಾರೆ. ನಮ್ಮ ಮಗಳನ್ನ ಆ ವಾರ್ಡ್ಗೆ ಕರ್ಕೊಂಡು ಹೋಗ್ತಿದೀವಿ. ದಯವಿಟ್ಟು ನನ್ನ ಮಗುನ ವಾಪಸ್ ಕೊಡು ಅಂತ ರೂಪಾ ಹೇಳಿದ್ಲು. ಅವಳು ಹೇಳಿದ್ದು ಸರಿಯಲ್ಲ. ಮಿಲಿ ತನ್ನ ಮಗಳಲ್ಲ, ಶರಣ್ ಮತ್ತು ರೂಪಾ ಮಗಳು. ನಂಗ್ಯಾಕೆ ಇಷ್ಟೊಂದು ಕನೆಕ್ಷನ್ ಅಂತ ಅಂದ್ಕೊಂಡು ಕೇರ್ಫುಲ್ ಆಗಿ ಎದ್ ನಿಂತ್ಲು. ಅವಳ ಮಗು ಹುಟ್ಟಿದಾಗ್ಲೇ ಕಾಣೆ ಆಗಿದ್ರಿಂದಲೋ ಏನೋ ಆ ಪುಟ್ಟ ಮಿಲಿ ಮೇಲೆ ಮಮಕಾರ ಬೆಳೆದಿತ್ತು. ಅವಳನ್ನ ವಾಪಸ್ ರೂಪಾಗೆ ಕೊಡೋಕೆ ಇಷ್ಟನೇ ಆಗ್ಲಿಲ್ಲ. ಅನುರಾಧ ಮನ್ಸಲ್ಲಿ ನೋವಿರೋದ್ನ ಊಹಿಸಿದ ರೂಪಾ ಮುಖದಲ್ಲಿ ಸ್ಮೈಲ್ ಇತ್ತು. ನರ್ಸ್ ಮಿಲಿ ಕೈಗೆ ಹಾಕಿದ IV ಡ್ರಿಪ್ಸ್ನ ತೆಗೆದ್ಲು. ರೂಪಾ ತನ್ನ ಕೈ ಚಾಚಿ ಮಿಲಿನ ಎತ್ಕೊಂಡ್ಲು. ನಮ್ ಮಗಳನ್ನ ನೋಡ್ಕೊಂಡಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅನುರಾಧ ಅಂತ ಸರ್ಕಾಸ್ಟಿಕ್ ಸ್ಮೈಲ್ ಮಾಡಿ ರೂಪಾ ಹೇಳಿದ್ಲು. ಆದ್ರೆ ಅವಳ ಮಾತ್ ಮುಗಿಸೋದ್ರೊಳಗೆ ಮಿಲಿ ಅನುರಾಧ ಬಟ್ಟೆನ ಗಟ್ಟಿಯಾಗಿ ಹಿಡ್ಕೊಂಡು, ಮಮ್ಮಿ, ನನ್ ಬಿಟ್ಟು ಹೋಗ್ಬೇಡ ಅಂತ ಹೇಳಿದ್ಲು. ಅವಳ ಮೃದುವಾದ ಮಾತು ಅನುರಾಧ ಮನ್ಸಲ್ಲಿ ಜೇನ್ ಸುರಿದ ಹಾಗೆ ತಂಪನ ಕೊಡ್ತು. ಅನುರಾಧ ಕಣ್ಗಳು ದೊಡ್ಡದಾಗಿ ಅರಳಿದ್ವು. ಅವಳ ಪುಟ್ಟ ಮಿಲಿ ಮುಖನ ತನ್ನ ಕೈಯಲ್ಲಿ ಹಿಡ್ಕೊಂಡು ಮುತ್ತಿಸೋ ಆಸೆ ಪಟ್ಲು. ಅವಳ ಮಿಲಿ ಮುಖದ ಹತ್ರ ಬರ್ತಿದ ಹಾಗೆ ರೂಪಾ ಅವಳನ್ನ ಬಿಗಿಯಾಗಿ ಎತ್ಕೊಂಡು ಒಂದ್ ಹೆಜ್ಜೆ ಹಿಂದೆ ಸರಿದ್ಲು. ಗಾಬರಿಯಿಂದ ಹೊರಡೋಕ್ ರೆಡಿ ಆದ್ಲು. ಹಾ, ನಾನೇ ಪುಟ್ಟ, ನಿಮ್ಮಮ್ಮ ಬಂದಿದ್ದೀನಿ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾ ಅವಳ ಬೆನ್ ಉಚ್ತಾ ಮಿಲಿ ಕೈನ ಅನುರಾಧ ಬಟ್ಟೆಯನ್ನ ಬಿಡ್ಸೋಕೆ ನೋಡಿದ್ಲು. ಮಿಲಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಅವಳ ಕೈ ಬೆರಳನ್ನ ಬಲವಂತದಿಂದ ಬಿಡ್ಸೋಕ್ ನೋಡಿದ್ಲು. ಬರ್ತಾ ಬರ್ತಾ ಅವಳು ಕೋಪದಲ್ಲಿ ರಫ್ ಆಗಿ ಅವಳ ಕೈನ ಎಳಿತಿದ್ಲು. ಅದನ್ನ ನೋಡಿ ಅನುರಾಧಾಗೆ ಅಳು ಬರೋ ಹಾಗಾಯ್ತು. ಸಖತ್ ಕೋಪನೂ ಬಂತು. ಡೋಂಟ್ ಬಿ ಸೋ ರೂಡ್ ರೂಪಾ ಅಂತ ಕನ್ಸನಿಂದ ಅನುರಾಧ ಹೇಳಿದ್ಲು. ಆದ್ರೂ ಅವಳು ಕೇಳ್ದೆ ಮಿಲಿ ಕೈನ ಗಟ್ಟಿಯಾಗಿ ಎಳಿಯೋಕ್ ನೋಡಿದ್ಲು. ಕೂಡ್ಲೆ ಅನುರಾಧ ರೂಪಾ ಕೈನ ಗಟ್ಟಿಯಾಗಿ ಒತ್ತಿ ಹಿಡಿದ್ಲು. ಶರಣ್ ಫಾಸ್ಟ್ ಆಗಿ ಹೆಜ್ಜೆ ಹಾಕಿ ರೂಪಾನ ಪಕ್ಕಕ್ಕೆ ಸರಿಸ್ತ. ರೂಪಾ, ದಿಸ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾ ಅವನು ಅನುರಾಧ ಕಡೆ ತಿರುಗಿ ಮಾತಾಡೋಕ್ ಶುರು ಮಾಡ್ದ. ಅವನು ಅನುರಾಧ ಮುಖ ನೋಡಿ ಲೋ ವಾಯ್ಸ್ ಅಲ್ಲಿ, ಮಿಲಿ ಇನ್ನು ಕೋಮಾದಲ್ಲಿದ್ದಾಳೆ, ಅವಳು ನಿಮ್ಮನ್ನ ತಾಯಿ ಅಂದ್ಕೊಂಡಿರ್ಬಹುದು. ನಿಮ್ಗೇನು ಬೇಸರ ಇಲ್ಲ ಅಂದ್ರೆ VIP ವಾರ್ಡ್ವರೆಗೂ ಮಿಲಿನ ಕರ್ಕೊಂಡ್ ಬರೋಕಾಗತ್ತಾ? ಪ್ಲೀಸ್ ಬೇಸರ ಮಾಡ್ಕೋಬಿಡಿ ಅನುರಾಧ ಅಂತ ಶರಣ್ ಹೇಳ್ದ. ಅನುರಾಧ ತಲೆ ತಗ್ಸಿ ಖಂಡಿತ ಅಂತ ಹೇಳಿ ಮಿಲಿನ ಎತ್ಕೊಂಡ್ಲು. ಅವಳು ಬೇಗ ಬೇಗ VIP ವಾರ್ಡ್ ಕಡೆ ಹೆಜ್ಜೆ ಹಾಕಿದ್ಲು. ಶರಣ್ ಸ್ವಲ್ಪ ಭಯದಲ್ಲಿ ಅವಳು ಹಿಂದೆ ನಡೆದ. ರೂಪಾಗೆ ಅವಮಾನ ಆಯ್ತು. ಡ್ಯಾಮ್ ಇಟ್ ಅಂತ ಮುಷ್ಟಿ ಕಟ್ಟಿ ತನ್ನ ಕಾಲಿಗೆ ಗುದ್ಕೊಂಡ್ಲು.
ಅವಳ ಕಣ್ಣಿಂದ ಬ್ಯಾಡ್ ಎಕ್ಸ್ಪ್ರೆಷನ್ ಕಾಣಿಸ್ಕೊಂತು. ಅನುರಾಧ ಕಾಳಜಿಯಿಂದ ಅವಳನ್ನ ಬೆಡ್ ಮೇಲೆ ಮಲಗಿಸಿದ್ಲು. ಆದ್ರೆ ಮಿಲಿ ಹಿಡ್ಕೊಂಡಿದ್ದ ಕೈ ಸಡಿಲಾಗಿರ್ಲಿಲ್ಲ. ಅವಳು ಇನ್ನಷ್ಟು ಗಟ್ಟಿಯಾಗಿ ಅನುರಾಧ ಬಟ್ಟೆನ ಹಿಡ್ಕೊಂಡಿದ್ಲು. ಸ್ಕೂಲಿಂದ ಬಂದ ಡಾಕ್ಟರ್ ಮತ್ತು ಅನ್ವೇತಾ ಟೀಚರ್ ಅನುರಾಧ ಹತ್ರ ಹೇಳಿದ್ರು, ಅನುರಾಧ ಟೀಚರ್, ನಾವ್ ಹೀಗೆ ಹೇಳ್ತೀವಿ ಅಂತ ಬೇಸರ ಮಾಡ್ಕೋಬೇಡಿ. ಶರಣ್ ಶರ್ಮಾ ಅವರು ತುಂಬಾ ಪವರ್ಫುಲ್ ಮನುಷ್ಯ. ಅವ್ರ ಕಣ್ಣಿಗೆ ಗುರಿ ಆದ್ರೆ ನಮ್ ಸ್ಕೂಲ್ ಮತ್ತೆ ನಮ್ ಕೆಲ್ಸ ಎರಡಕ್ಕೂ ಸಂಕಷ್ಟ ಬರುತ್ತೆ. ಆದಷ್ಟು ಅವ್ರು ಹೇಳ್ದಾಗೆ ಕೇಳಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಡೋಂಟ್ ವರಿ, ನಾನು ಇಲ್ಲೇ ಇದ್ದು ಮಿಲಿಗೆ ಪ್ರಜ್ಞೆ ಬರೋವರೆಗೂ ಕಾಯ್ತೀನಿ, ಅವಳನ್ನ ನೋಡ್ಕೋತೀನಿ ಅಂತ ಅಂದ್ಲು. ಅವರಿಬ್ರು ನಿಟ್ಟುಸ್ರು ಬಿಟ್ಟು ಏನೋ ಒಂದ್ ಕಾರಣ ಹೇಳಿ ಅಲ್ಲಿಂದ ಹೊರಟ್ರು. ಸ್ಕೂಲಲ್ಲಿ ಅನ್ವಿತಾ ಟೀಚರ್ ಅಗತ್ಯ ಇತ್ತು. ಅವರಲ್ಲಿಂದ ಹೊರಟ ಮೇಲೆ VIP ವಾರ್ಡ್ ಅಲ್ಲಿ ಮಿಲಿ ಬಿಟ್ರೆ 3 ಜನ ಉಳಿದ್ರು, ಅನುರಾಧ, ಶರಣ್ ಮತ್ತೆ ರೂಪಾ. ಅನುರಾಧ ಮೌನವಾಗಿ ಮಿಲಿನ ದಿಟ್ಟಿಸಿ ನೋಡ್ತಿದ್ಲು. ಅವಳು ತುಂಬಾ ವೀಕ್ ಆಗಿದ್ಲು. ಮುಖ ಚಿಕ್ಕದಾಗಿತ್ತು. ಅವಳು ಪುಟ್ಟ ಕಣ್ಣು ಮುಚ್ಚಿದ್ರು. ಉದ್ದ ರೆಪ್ಪೆಯಿಂದಾಗಿ ಅಟ್ರಾಕ್ಟಿವ್ ಆಗಿತ್ತು. ಅವಳು ವೀಕ್ ಬಾಡಿಯಿಂದ ಎಲ್ರಲ್ಲೂ ಸಿಂಪತಿ ಹುಟ್ಸೋ ಹಾಗಿದ್ಲು. ನೋಡೋಕೆ ಶರಣ್ ಹೋಲ್ಕೆನೆ ಜಾಸ್ತಿ ಇದ್ರು ಅವಳು ಸುತ್ತ ಏನೋ ಒಂದ್ ರೀತಿ ವರ್ಚಸ್ ಇತ್ತು, ಪಾಸಿಟಿವ್ ಫೀಲ್ ಇತ್ತು. ಅನುರಾಧ ಶರಣ್ನ ತುಂಬಾ ಹ್ಯಾಂಡ್ಸಮ್ ಅಂತ ಒಪ್ಕೊಂಡಿದ್ಲು. ಅವಳಿಗೊಂದು ಮಗಳಿದ್ರೆ ಅವನ್ ಹಾಗೆ ಸುಂದರವಾಗಿರ್ಬೇಕು ಅಂತ ಅಂದ್ಕೊಂಡಿದ್ಲು. ತನಗೆ ಮಗಳು ಹುಟ್ಟಿದ್ರೆ ಅದಕ್ಕೆ ಅಪ್ಪ ಶರಣ್ಯ ಆಗಿರ್ಬೇಕು ಅಂತಾನೂ ಆಸೆ ಪಟ್ಟಿದ್ಲು. ಅವಳು ಅಂದ್ಕೊಂಡಂಗೆ ಶರಣ್ಗೆ ಒಂದು ಮಗಳಿದ್ದಾಳೆ. ಆದ್ರೆ ಆ ಮಗಳಿಗೆ ತಾಯಿ ಮಾತ್ರ ಅವಳಾಗಿರ್ಲಿಲ್ಲ. ಅವಳಿಗೆ ದುಃಖದಿಂದ ಗಂಟ್ಲು ತುಂಬಿ ಬಂತು. ಅವಳನ್ನ ಕಂಟ್ರೋಲ್ ಮಾಡ್ಕೊಂಡು ಅವಳು ತಲೆ ತಗ್ಸಿ ಮಿಲಿ ಪಕ್ಕ ಅದೇ ಬೆಡ್ಡಲ್ಲಿ ಕೂತ್ಕೊಂಡ್ಲು. ಒಂದ್ ಟೈಮಲ್ಲಿ ಶರಣ್ ಜೊತೆ ಜೀವನ ಕಟ್ಕೊಳ್ಳೋ ಆಸೆ, ಆಸಕ್ತಿ ಇತ್ತು. ಈಗ ನಾನು ಹೊರಗಿನವಳು ಅಂತ ಹೇಳ್ಕೊಂಡು ಅನುರಾಧ ನಿಟ್ಟುಸ್ರು ಬಿಟ್ಲು. ಅವಳೊಂದ್ ಕ್ಷಣ ಹಳೆ ನೆನಪಲ್ಲಿ ಕಳೆದೋದ್ಲು. ಶರಣ್ ಮತ್ತು ಅವಳು ಒಳ್ಳೆ ಪ್ರೇಮಿಗಳಾಗಿದ್ರು. ಒಬ್ರನ್ನ ಬಿಟ್ಟು ಮತ್ತೊಬ್ರು ಇರೋಕಾಗ್ತಿರ್ಲಿಲ್ಲ. ಒಂದ್ ರೀತಿಲಿ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿದ್ರು. ಅವನ್ ಯಾವಾಗ್ಲೂ ಬೆಡ್ಡಲ್ಲಿ ಮಿಸ್ಸು ಕಾಡ್ದೆ ಮಲ್ಗಿ ನಿದ್ದೆ ಮಾಡ್ತಿದ್ದ. ಬಟ್ ಅನುರಾಧ ಡೇ ಟೈಮಲ್ಲಿ ಹೇಗ್ ಡಾನ್ಸ್ ಮಾಡ್ತಿದ್ಲು ಹಾಗೆ ನಿದ್ದೆ ಮಾಡುವಾಗ್ಲೂ ಡಾನ್ಸ್ ಮೂವ್ಮೆಂಟ್ಸ್ ಬೆಡ್ ಮೇಲೆ ಮಾಡ್ತಿದ್ಲು. ಒಮ್ಮೆ ಅವಳ ಕೈ ಶರಣ್ ಕಣ್ಗೆ ನಿದ್ದೆಯಲ್ಲಿ ಪಂಚ್ ಮಾಡ್ಬಿಟ್ಟಿದ್ವು. ಬೆಳಗ್ಗೆ ಎದ್ದಾಗ ಶರಣ್ ಕಣ್ಣಿನ ಸುತ್ತ ಸ್ಕಿನ್ ಬ್ಲ್ಯಾಕ್ ಆಗಿತ್ತು. ಅವನೊಳ್ಳೆ ಪಾಂಡ ಥರ ಕಾಣ್ತಿದ್ದ. ಅವಳವತ್ತು ಅವನಿಗೆ ಎಷ್ಟು ಸಾರಿ ಕೇಳಿದ್ಲು ಅಂತ ನೆನೆಸ್ಕೊಂಡ್ರೆ ನಗು ಬರ್ತಿತ್ತು. ಆಮೇಲೆ ಅವಳು ಫ್ಯೂಚರಲ್ಲಿ ದೊಡ್ಡದಾದ ಕಾಟ್ ತಗೊಳ್ಳೋ ಐಡಿಯಾ ಕೊಟ್ಟಿದ್ಲು. ಅವನನ್ನ ನಿದ್ದೆಯಲ್ಲಿ ಟಚ್ ಮಾಡ್ತಿರೋ ಹಾಗೆ ಮಲ್ಕೊಳ್ಳೋಕೆ ಅವಳೊಂದ್ ದಿನ ಪೂರ್ತಿ ಪ್ಲಾನ್ ಮಾಡಿದ್ರು. ಶರಣ್ ಅದನ್ನ ಒಪ್ಪಿರ್ಲಿಲ್ಲ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.